ನೀನಷ್ಟ್ ಪ್ರೀತಿಲಿ ಕೇಳಿದ್ರೆ ನಿನ್ಗೋಸ್ಕರ ಏನ್ ಬೇಕಾದ್ರೂ ತರ್ತೀನಿ ಭಾವ. ಅಷ್ಟಕ್ಕೂ ಎಷ್ಟ್ ಸಕ್ಕರೆ ಹಾಕಿ ತಗೊಂಡ್ ಬರ್ಲಿ? ನಾನು ಪುಣ್ಯನ್ ಎಷ್ಟು ಪ್ರೀತಿಸ್ತೀನೋ ಅಷ್ಟು. ಏನು? ಪುಣ್ಯನ್ ಮೇಲಿರೋ ಪ್ರೀತಿ ಅಷ್ಟ? ನಿನ್ ತಲೆ. ಪುಣ್ಯ ಎಷ್ಟು ಹೇಳ್ತಾಳೋ ಅಷ್ಟು ಒಂದೇ. ನನಗ್ ಅರ್ಥ ಆಯ್ತು ಭಾವ, ನಿನಗ್ ಸಕ್ಕರೆ ಎಷ್ಟ್ ಹಾಕ್ಬೇಕು ಅಂತ. ಪುಣ್ಯ ಯಾಕೆ ಹೇಳ್ಬೇಕು? ಅವಳನ್ನ ಕಾಫಿ ಕುಡಿತಾಳಲ್ವಾ? ನೋಡು, ಮಾಲಾ ಹೇಳುದ್ಲಲ್ವಾ, ಹೋಗಿ ನಮ್ 3 ಜನ ಕಾಫಿ ತಗೊಂಬ. ನನಗ್ ಬೇಡ ಬಿಡಿ, ನೀವೆಲ್ರೂ ಕುಡೀರಿ. ಕೇಳಿಸ್ಕೊಂಡ್ಯಾ? ಹೋಗಿ ನಮ್ ಇಬ್ರಿಗೆ ತಗೊಂಬ. ಪುಣ್ಯ, ನಿನ್ಗೆ ನಾನ್ ಕಾಫಿ ಮಾಡ್ಕೊಂಡ್ ತರ್ಬೇಕಾ? ಆ ಕಪ್ಪನ್ನ ಅವಳು ಕೊಡ್ಬೇಕು ಅಂತ ಹೋಗಿ ಆ ಕಪ್ ನಿನಗೆ ಬಂದಿದೆ, ಅದೇ ನೀನ್ ಕುಡ್ದಿದ್ಯಾ ಅಷ್ಟೇ ತಾನೆ? ಎಂತ ದಡ್ಡಿ ಕಣೆ ನೀನು. ಇಂಥ ದಡ್ಡ ಮಾಡಕ್ಕೆ ನನ್ನ ಹೊಟ್ಟೆಲ್ ಹೇಗೆ ಉಂಟು? ಅಲ್ಲ, ಮಹಾ ಅಮಾವಾಸ್ಯೆ ಆಗೋರ್ಗು ಪುಣ್ಯ ಸವಸಗ್ ಹೋಗ್ಬೇಡ ಅಂತ ಹೇಳಿದೆ ತಾನೆ? ಮತ್ತೆ ಯಾಕೆ ಇಂತ ಹುಚ್ಚ ಕೆಲಸ ಮಾಡಕ್ ಹೋದೆ? ಕುಡಿಯಕ್ ನೀರ್ ಕೊಡು. ಯಾಕೆ ಇಂತ ಹುಚ್ಚ ಕೆಲಸ ಮಾಡಕ್ ಹೋದೆ? ಅವಳ ಮೇಲಿರೋ ಕೋಪ ತೀರಿಸ್ಕೊಳ್ಬೇಕಮ್ಮ. ಆ ನಿಧಿ ರಹಸ್ಯನ ನಾವು ತಿಳ್ಕೊಳ್ಳೋವರೆಗೂ ಅವಳಿಗೆ ಯಾವ್ದು ರೀತಿ ತೊಂದರೆ ಕೊಡ್ಬೇಡ ಅಂತ ನಾನು ಹೇಳಿದ್ದೆ ತಾನೆ? ಆ ರಹಸ್ಯನ ತಿಳ್ಕೊಂಡ್ಮೇಲೆ ಅವಳನ್ನ ಈ ಮನೆಯಿಂದ ಆಚೆ ಹಾಕೋ ಜವಾಬ್ದಾರಿ ನಂದು, ಸರಿನಾ? ಆಯ್ತು ಅಮ್ಮ, ಆ ದಿನ ಬೇಗ ಬರ್ಲಿ ಅಂತ ಬೇಡ್ಕೋತೀನಿ. ಏಯ್ ಪುಣ್ಯ, ಪ್ರಶಾಂತವಾಗಿ ಮಲಗಬೇಕಾಗಿರೋ ನಾನು ಹುಚ್ಚಿ ತರ ತಿರುಗ್ತಾ ಇದ್ರೆ ನನ್ನ ಮನೇಲಿ ನೀನು ಪ್ರಶಾಂತವಾಗಿ ಮಲಗಿದ್ಯಾ? ನನ್ ಸಂತೋಷ ಎಲ್ಲ ನಿನಗ್ ಸಿಕ್ಕಿದೆ, ನಿನ್ನ ಕಷ್ಟ ಎಲ್ಲ ನನಗ್ ಬಂದಿದೆ. ಇದೆಲ್ಲದಕ್ಕೂ ಒಂದೇ ಪರಿಹಾರ, ನಿನ್ನನ್ನ ಸಾಯಿಸೋದು. ಈ ಅಮಾವಾಸ್ಯೆ ಒಳಗಡೆ ನಿನ್ನನ್ನ ಈ ಮನೆಯಿಂದ ಆಚೆ ಹಾಕಿದ್ರೆ ಆ ಭುಜಂಗ ನಿನ್ನನ್ನ ಸಾಯಿಸ್ತಾನೆ. ನನಗ್ ಬಂದಿರೋ ಪೀಡೆ ತೊಲಗ್ ಹೋಗುತ್ತೆ. ಅದಕ್ಕೆ ನಿನ್ನನ್ನ ಆಚೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದೀನಿ. ಈ ಪ್ಲಾನ್ ಇಂದ ನಮ್ಮ ಮನೆಯವರೇ ನಿನ್ನನ್ನ ಆಚೆ ಹಾಕ್ತಾರೆ. ಈ ಪರ್ಣಿಕ ಪ್ಲಾನ್ ಇಂದ ನಿನ್ನನ್ನ ನಾಗಮ್ಮ ಕೂಡ ಕಾಪಾಡಕ್ಕಾಗಲ್ಲ. ಪಾಪ ಪರ್ಣಿಕ ತನ್ನಗ್ ತಾನೇ ಹಳ್ಳ ತೋಡ್ಕೋತಾ ಇದ್ದಾಳೆ. ತೋಡ್ಕೊಳಮ್ಮ, ತೋಡ್ಕೋ. ನನ್ನ ಕೆಲಸ ಪೂರ್ತಿ ಆಯ್ತು. ಇನ್ನು ಮಿಕ್ಕಿದ ಕೆಲಸಗಳನ್ನ ಅನಿರುದ್ಧೇ ನೋಡ್ಕೋತಾನೆ.
ಪಾಪ ಹುಚ್ಚಿ ಪುಣ್ಯ. ಈ ಒಡವೆ ಗಂಟನ್ನ ನಿನ್ನ ಹತ್ರ ಇಟ್ಟು ನಿನ್ನನ್ನ ಕಳ್ಳಿ ಮಾಡ್ತಿದ್ದೀನಿ. ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಕೊಡಿಸ್ತಾ ಇದ್ದೀನಿ. ಅನುಭವಿಸೋದಕ್ಕೆ ಸಿದ್ಧವಾಗಿರು.